ಸೊ ಲಿಟ್ರಲಿ 2 ಅವರ್ಸ್ ಮೇಲೆ ಆಯ್ತಲ್ಲ ಇಲ್ಲೇ ನಿಂತ್ಕೊಂಡು ಊಟಕ್ಕಂತ ನಿಲ್ಲಿಸಿದ್ದು. ಬಂದಷ್ಟಕ್ಕೆ ಇತ್ತು. ಊಟ ಮಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಹೆವಿ ಮಳೆ, ಆಲಿಕಲ್ ಮಳೆ. ಕ್ಯಾತನಮಕ್ಕಿಗೆ ಅಂತ ಹೊರಟ್ವಿ. ಏನಂತ ಕ್ಯಾತನಮಕ್ಕಿ ಹೊರಟು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ. ಆ ಮಳೆ ನಮ್ಮ ಕೈಲಿ ಆಗಲಿಲ್ಲ, ಆಲಿಕಲ್ ಮಳೆಗೆ ಹೊಡೆತಕ್ಕೆ. ಈಗ ಮಳೆ ನಿಲ್ತು, ಈಗ ಚಲೋ ಅಂತ ಮತ್ತೆ ಕ್ಯಾತನಮಕ್ಕಿ ಹೊರಟಿದ್ದೀವಿ. ಆ ಮಳೆಯಲ್ಲೆಲ್ಲ ತುಂಬ ರಿಸ್ಕ್ ಇತ್ತು ಹೊಡೆಯೋದು ಗಾಡಿ. ನನ್ನ ಮೊಬೈಲ್ ಚಾರ್ಜ್ ಆಗಿದೆನಾ? ಕೊಡಿ, ಮ್ಯಾಪ್ ಹಾಕೊತೀನಿ, ಈಸಿ ಆಗುತ್ತೆ. ಆಗಬೇಕಾ? ಸರಿ, ನೀವೇ ಹಾಕೊತೀರಾ ಮ್ಯಾಪು? ಸಾಕು ಬಿಡಿ, ಅದರಲ್ಲೇ ಹೋಗ್ಬೋದು. ಹಾಕಿದ್ದೀರಾ? ನೀವೇ ಮುಂದಿರಿ. ಓಕೆ. ಈ ಕಾರ್ ಎಲ್ಲಿ ಸಿಕ್ಕಿದ್ದು ಗೊತ್ತಾಯ್ತಾ? ಎಲ್ಲಿ ಹೇಳಿ? ಎಳ್ನೀರು ಫಾಲ್ಸ್ ಹತ್ರ ಬಂತದ್ರ ಅದೇ ಗಾಡಿ. ಇದು ಕಳಸ ಟೆಂಪಲ್ ಎದುರುಗಡೆ ಕಾಣ್ತಿರೋದು, ಕಳಸೇಶ್ವರ ಟೆಂಪಲ್. ಇಲ್ಲಿದ್ದ ರೈಟ್ ಸೈಡ್ ಹಳವಳ್ಳಿ, ಹೊರನಾಡಿಗೆ ಹೋಗಬೇಕು. ನೋಡುವ, ಅಲ್ಲಿ ಮನೆ ಫಾಲ್ಸ್ ಅಂತೆ. ಈ ಫಾಲ್ಸ್ ಹೋಗಕ್ಕೆ ದಾರಿನಾ ಇದು? ಜನನೇ ಇಲ್ಲ. ಹಳ್ಳಿ ಮನೆ, ಮಲೆನಾಡು ಬಜಾರ್. ಚಪಾತಿ ತಿಂತಿದ್ದಾರೆ. ವೆನ್ ಬ್ಲ್ಯಾಕ್ ತಾರ್ ಮೀಟ್ಸ್ ರೆಡ್ ತಾರ್. ಕಳಸದಿಂದ ಒಂದು 6 ಕಿಲೋಮೀಟ್ರ್ ಇದೆ ಅಷ್ಟೇ ಹೊರನಾಡು, ಅಷ್ಟೇನು ದೂರ ಇಲ್ಲ. ಬಟ್ ಸುತ್ತಾಕೊಂಡು ಹೋಗ್ಬೇಕು ಗುರು, ಆ ಬ್ರಿಡ್ಜ್ ಇಲ್ಲದಕ್ಕೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ. ತುಂಗಾ ನಿವಾಸ ಮತ್ತೆ ಯಾವುದಿದೆ? ನೇತ್ರಾವತಿ ನಿವಾಸ ಇದೆ. ಹಿಂಗೆ ಹೋದರೆ ಟೆಂಪಲ್ಲು, ಹೊರನಾಡು ಟೆಂಪಲ್ಲು. ನಾವು ಈ ಕಡೆ ಕೆಳಗಡೆ ಹೋಗ್ಬೇಕು, ಕ್ಯಾತನಮಕ್ಕಿಗೆ ಕೆಳಗಡೆ ತಗೊಳ್ಳೋಣ. ಹಾಂ, ಇಲ್ಲ ಗಾಡೀಲಿ ಹೋಗ್ತೀವಿ. ಅಲ್ಲಿವರೆಗೂ ಹೋಗಿ ಅಲ್ಲಿ ನಮ್ಮ ಜೀಪ್ ಇದೆ, ಅಲ್ಲಿ ಹೋಗ್ತೀವಿ. ಬೈಕು? ಹೌದಾ? ಎಷ್ಟು ದಿವಸದಿಂದ? ಹೌದಾ? ಹಿಂಗೆ ಹೋಗೋಕೆ ಹಿಂಗೆ ಎಷ್ಟು ದೂರ ಆಗುತ್ತೆ? ಹೌದಾ? ಕಾರ್ ಹೋಗುತ್ತಲ್ಲ? ಕಾರ್ ಹೋಗುತ್ತಲ್ಲ? ಹೌದಾ? ಅಲ್ಲಿ ಬೈಕ್ ಹಾಕ್ತೀವಿ ತಗೊಳ್ಳಿ. ನಮ್ಮ ಕ್ಯಾತನಮಕ್ಕಿ ಪೀಕ್ ಹತ್ತುತ್ತಾ ಇರೋದು. ಗಾಡಿ ಬಿಡೋಲ್ಲ ಆ್ಯಕ್ಚುಲಿ, 2 ಇಯರ್ಸ್ ಆದಂತೆ ಕ್ಲೋಸ್ ಮಾಡಿ. ನಮ್ಮ ತಾರ್ ಇಲ್ಲಿ ಸಿಕ್ಕಾಕೊಂಡಿತ್ತು, ತೆಗ್ಸಿದ್ವಿ. ಈಗ ಈ ಪಿಕಪ್ ಟ್ರಿಪ್ಪಲ್ಲಿ ಹತ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ತಾರಂತೆ. ನಮ್ಮ ಜೀಪ್ ಮೇಲೆ ಹೋಯ್ತು. ಈಗ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸು. ಹಾಂ, ಏನು ಹೊಡಿತಾರೆ ಇವರು? ದಡಲ್ ಹತ್ತಿ ಅಯ್ಯಪ್ಪ. ವಿಡಿಯೋ ಇರ್ತೀವಿ. ಹೆಂಗಿದೆ? ಗಟ್ಟ ಫೈನಲಿ ರೀಚ್ಡ್ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್. ಅಲ್ಟಿಮೇಟ್. ಮೋಡ ಮುಚ್ಚಿದೆ. ಡ್ರೋನ್ ಹಾರಿಸುವ ಪ್ರಯತ್ನ ಎಷ್ಟು ಸಕ್ಸಸ್ ಆಗುತ್ತೆ ನೋಡುವ.
ನಿನ್ನೆಯಿಂದ ಆರಿಸ್ಬೇಕು ಅಂತೇಳಿ ಇವತ್ತು ಸಂಜೆಗೆ ಬಂದು ನಿಂತಿದೆ. ಈಗ ಏನು ಪುಟ ಆರ್ತಿಯೇನೋ ಪುಟ ಪುಟ ಆರ್ತಿಯೇನೋ? ಗಾಳಿ ಜಾಸ್ತಿ ಇದೇನೋ ಹೇಳ್ಬಿಡು ನೀನು ಇವಾಗಲೇ, ಆಗುತ್ತಲ್ಲ ನಿನ್ನ ಕೈಲಿ ಅಂತ. ಬಟ್ ಇದು ಬಂದ್ಬಿಟ್ಟಿದೆಲ್ಲ ಆಗುತ್ತಲ್ಲ. ನೋಡೋ, ಗೆಟ್ ರೆಡಿ. ಹಲೋ, ಹಾಂ ಇಲ್ಲೇ ಇದ್ದೀನಿ. ಮೋಡ ಕವಿದ ವಾತಾವರಣ, ಡ್ರೋನ್ ಹಾರ್ತಾ ಇಲ್ಲ, ಅದಕ್ಕೆ ಮುಹೂರ್ತನೇ ಕೂಡ ಬರ್ತಿಲ್ಲ. ಅದು ನಿನ್ನೆಯಿಂದ ಸೊ ನಮ್ಮದು ಕ್ಯಾತನ್ಮಕ್ಕಿ ಹತ್ತಿದ್ದಾಯ್ತು, ಇಳಿತಾ ಇರೋದು ಇವಾಗ. ಎಷ್ಟು ಗಂಟೆ ಇವಾಗ? 6 ಗಂಟೆ 30 ನಿಮಿಷ, 6:45. ಬಂದಿದ್ದು ಲೇಟು, ಹತ್ತಿದ್ದು ಲೇಟು, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ, ಅಲ್ಟಿಮೇಟ್. ಮೋಡೆಲ್ಲ ಕವರ್ ಆಗೋಯ್ತು. ಮತ್ತೆ ಬೇಸ್ ಪಾಯಿಂಟಿಗೆ ಹೋಗಿ ಅಲ್ಲಿದ್ದ ಬ್ಯಾಕ್ ಟು ಸ್ಟೇ. ಸೊ ಇಲ್ಲಿದ್ದ ಮೈದಾಡಿ ವ್ಯೂ ಪಾಯಿಂಟು, ಸ್ಟೇದಿಂದ ಡೈರೆಕ್ಟಾಗಿ ಇಲ್ಲೇ ಆನ್ ಮಾಡಿದೆ ಗೊಬ್ಬರು. ನೋಡುವ ಹೆಂಗಿದೆ ವ್ಯೂ ಪಾಯಿಂಟ್ ಇಲ್ಲಿ ಅಂತ. ವಾವ್, ಗುಡ್ ನೈಸ್. ಇದೇ ವ್ಯೂ ಪಾಯಿಂಟ್. ಚೆನ್ನಾಗಿದೆಯಲ್ಲ, ಕ್ರೇಜಿ ಅಲ್ಲ? ಮೇ ಬಿ ಸಂಜೆ ಟೈಮ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸಂಜೆ ಟೈಮಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗ್ತಿದೆ. ಆ ಟೈಮ್ ಅಂದರೆ ಅಷ್ಟು ನೀನೇ ಕ್ಯಾತನ್ಮಕ್ಕಿ ಚೆನ್ನಾಗಿ ಸಿಗ್ತದೆ ನಮಗೆ. ಅದೇ ಥರ ಇದನ್ನು ಚೆನ್ನಾಗಿ ವ್ಯೂ ಸಿಕ್ಕಿದೆ. ಇಲ್ಲಿ ಬಂದಿದ್ದಾರೆ ನೋಡು, ಚೆನ್ನಾಗಿದೆ ವ್ಯೂ ಪಾಯಿಂಟ್, ನೈಸ್. ಸೊ ಅಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿ ರಾಣಿಜೇರಿ ವ್ಯೂ ಪಾಯಿಂಟ್ ಇದೆ. ಈಗ ಮೋಡ ಕವರ್ ಆಯಿತು, ನೋಡುವ. ಬಾಯ್ಸ್ ರೆಡಿನಾ? ಬಾಯ್ಸ್ ಬನ್ನಿ ಬಾಯ್ಸ್. ಜೈ ಶ್ರೀರಾಮ್. ಮೈದಾಡಿ ನಾ ಕಂಡಂತೆ ಹೆಂಗಿದೆ ಇದು. ಫುಲ್ ಡೀಪ್ ಇದೆ ಒಂದೇ ಹೇಟಿಗೆ. ಯಾರು ಇಲ್ಲ, ನಾವು ಬಂದಾಗ ಯಾರೋ ಇಬ್ಬರು ಹುಡುಗರು ಇದ್ರು ಅಷ್ಟೇ. ಓಹೋ, ಇಲ್ಲಿದ್ದ ಚೆನ್ನಾಗಿ ಕಾಣುತ್ತೆ. ಇವಾಗ ಅಲ್ಲಿ ಹೋದರೆ ಒಳ್ಳೆ ಸಖತ್ತಾಗಿ ಚೆನ್ನಾಗಿ ಗಾಳಿ ಇರುತ್ತೆ. ಅಲ್ಲೇ ಹೋಗೋದೀಗ ಆ ಪಾಯಿಂಟಿಗೆ. ಚೇಸಿಂಗ್ ರಾಣಿಜೇರಿ.
ಈಗ ಹೆಂಗೆ ಕಾಣುತ್ತೆ ನೋಡಿ, ಸೂಪರ್. ಎಷ್ಟು ಗಂಟೆ ಇವಾಗ? 11:15 ಆಗಿದೆ. ಅಪ್ಪ ಬ್ಯೂಟಿ ಆಫ್ ಕಳಸ. ಕಳಸ ಅಂತ ಯಾಕೆ ಹೇಳಿದೆ ಅಂದರೆ ಕಳಸ ಸುತ್ತಮುತ್ತನೇ ಬರುತ್ತಲ್ಲ ಎಲ್ಲ ಇದು, ಅದಕ್ಕೆ. ಒಂದು ಒಳಗಡೆ ರೂಟ್ ಬರುತ್ತೆ ರಾಣಿಜರಿಗೆ ಹೋಗೋಕ್ಕೆ. ಮೇನ್ ರೋಡಿಂದ ಕಂಪ್ಲೀಟ್ ಆಫ್ ರೋಡ್ ಇದೆ. ಅಲ್ಲೊಂದು ಕಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗೋದಿದೆ. ನೋಡುವ, ನಾನು ಫಸ್ಟ್ ಟೈಮ್ ಈ ಕಡೆ ರಾಣಿಜರಿಗೆ ಹೋಗ್ತಿರೋದು. ಯಾರೋ ಎದುರುಗಡೆ ಬರ್ತಾವ್ರೆ. ಹಿಂಗೆ ಎದುರುಗಡೆ ಜೀಪ್ ಬಂದರೆ ಸ್ವಲ್ಪ ತೊಂದರೆ ಅಷ್ಟೇ. ಈಗ ಕಾಲು ಎಡ್ಕಲ್ಲ, ಆ ಕಡೆಗೆ ತಗ್ಗಿರುತ್ತೆ, ಈ ಕಡೆ ತಗ್ಗಿರುತ್ತೆ. ಅದು ಇಲ್ಲಿದ್ದೆ ಹೆಂಗೆ? ಚಂದ, ಅವ್ನು ಕೇಳ ರಾಣಿಜರಿಗೆ ಹೆಂಗೆ ಹೋಗೋದ ಅಂತ ಕೇಳ. ಅಲ್ಲಿ ಮನುಷ್ಯ ಇದ್ದಾನಲ್ಲ ಒಬ್ಬ, ಇಲ್ಲೆಲ್ಲ ಬೋರ್ಡ್ ಇಲ್ಲ. ಕೇಳಲಿಲ್ಲ, ನಾನು ಜಾಗ ಇರಲಿಲ್ಲಲ್ಲ ನಿಲ್ಸೋಕ್ಕೆ. ಜೀಪನ್ನು ಕೇಳಬೇಕಿತ್ತು. ಹೌದಾ? ಜೀಪನ್ನು ಕೇಳೋದು ಕರೆಕ್ಟ್ ಹೇಳ್ತಿದ್ದ. ಅದೇ ಹಿಂಗೆ ಅನ್ನೋದು ಗೊತ್ತಾಗ್ತಿಲ್ಲ. ಅವ್ನು ಟವರ್ ಬರುತ್ತೆ ಅಂತ ಹೇಳಿದ. ಕರೆಕ್ಟ್ ಟವರ್ ಇದೆ, ಟವರಿಂದ ಹಿಂಗೆ ಮತ್ತೆ ಫೋನ್ ನೋಡಿ, ಫೋನ್ ಹಾಕ್ಬೇಕಾ? ಟವರ್ ನಿನ್ನ ಲೆಫ್ಟಲ್ಲಿ ಇದೆ ಅಂತ ಹೇಳು. ಲೆಫ್ಟ್ ಒಂದು ರೋಡ್ ಇದೆ, ಸ್ಟ್ರೇಟ್ ಒಂದು ರೋಡ್ ಇದೆ, ಯಾವ ಕಡೆ ಹೋಗ್ಬೇಕಂತ. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ಅವ್ನು ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಅವ್ನು ಏನು ರೀಚ್ ಆಗ್ತಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಅಪ್ಪೇ ಇರುತ್ತೆ ಚಂದು, ನಾ ಡೌನ್ ಹೋಗಕ್ಕೆ ಬರೋಂಗಿಲ್ಲ. ರೂಟ್ ಹೆಂಗೆಂಗೋ ತೋರಿಸಿದೆ ಇದು ನನಗೆ, ಕರೆಕ್ಟು ಏನೋ ಗೊತ್ತಿಲ್ಲ. ಬಟ್ ಆಫ್ ರೋಡ್ ಅಂತೂ ಮಾಡ್ತಿದ್ದೀನಿ ಇಲ್ಲಿ. ಅಯ್ಯೋ, ಮತ್ತೊಂದು ಜಂಕ್ಷನ್ ಬಂತಾ? ಇಲ್ಲಿದ್ದೆ ಹೆಂಗೆ ಹೋಗೋದಪ್ಪ? ಓಕೆ, ನಾಟ್ ಬ್ಯಾಡ್. ಮರ ಮಾತ್ರ ಅಲ್ಟಿಮೇಟ್, ದೊಡ್ಡದಾಗಿದೆ, ಒಳ್ಳೆ ವಿಶಾಲವಾದ ಜಾಗ. ಚಲೋ ಚಲೋ ಚಲೋ. ಯಾವುದೋ ಈಜು ರೋಡ್ ಬಿಟ್ಬಿಟ್ಟು ನಾವು ಡಿಫಿಕಲ್ಟ್ ರೋಡ್ ಆರಿಸ್ಕೊಂಬಂದಿದ್ದೀವಿ. ನೀವು 3 ದಿವಸ ಆಫ್ ರೋಡ್ ಮಾಡ್ದಂಗೆ ಆಯ್ತು ಚೆನ್ನಾಗಿ. ಅನ್ಪ್ಲ್ಯಾನ್ಡ್ ಆಫ್ ರೋಡ್ ನಮ್ಮದು ಆಗಿರೋದು 3 ದಿವಸನೂ. ರಾಣಿಜೇರಿ ಹುಡ್ಕೊಂಡು ಹೋಗ್ತಾನೇ ಇದ್ದೀವಿ. ಸೊ ಇದೇ ರಾಣಿಜೇರಿ ವ್ಯೂ ಪಾಯಿಂಟು. ಸಖತ್ತಾಗಿದೆ ಮಾತ್ರ. ಅಲ್ಲಿ ಬಂದ್ಬಿಟ್ಟು ಯಾವುದದು ಫೋರ್ಟ್ ಇದೆ, ದೇವರಾಯನ ದುರ್ಗ ಸಮಥಿಂಗ್ ಏನೋ ಫೋರ್ಟ್ ಇದೆ ಅಲ್ಲಿ ಕಾಣ್ತಿರೋದು. ಅದೇ ಇದೇ ಮೇನ್ ರಾಣಿಜೇರಿ ವ್ಯೂ ಪಾಯಿಂಟು. ನಾವು ಆಗಲೇ ಬಂದಿದ್ದು ಅಲ್ಲಿದ್ದ, ಈ ಕಡೆಯಿಂದ ಬಂದಿದ್ದೆ. ಅಲ್ಲಿ ಮುಂದೆ ತೋರಿಸ್ತೀನಿ. ಅದೇ ಮೈದಾಡಿಯಿಂದ ಇಲ್ಲಿ ಕಾಣ್ತಾ ಇತ್ತು ನಮಗೆ ರಾಣಿಜೇರಿ ವ್ಯೂ ಪಾಯಿಂಟ್. ಸೊ ಅಲ್ಲಿ ಈಗ ತೋರಿಸ್ತೀನಿ ಮೈದಾಡಿ ವ್ಯೂ ಪಾಯಿಂಟ್. ಇಲ್ಲಿದ್ದಾನೆ ಕಾಣುತ್ತದು. ಸೊ ಇದೇ ಮೈದಾಡಿ ವ್ಯೂ ಪಾಯಿಂಟ್. ನಾವು ಆಗಲೇ ಬಂದಿದ್ದು ಇಲ್ಲಿದ್ದ ಸುತ್ತ ಹಾಕೊಂಡು ಬಂದ್ವಿ. ಚೆನ್ನಾಗಿದೆ, ಸೂಪರ್. ಸಾಂಬಾರು ಅಂತ ಅನ್ಸೋದೆ ಚಂದ, ಸಾಂಬಾರು ಅಂತ ಅನ್ಸೋದೇ ಇಲ್ವಲ್ಲ? ಹಾಂ, ಕ್ರೇಜಿ ಅಲ್ಲ? ಬಿ ಕೇರ್ಫುಲ್ಲಾ. ಎಷ್ಟು ತುಂಬ ಆಳ ಇದೆ ಇಲ್ಲಿ. ಬಿದ್ದರೆ ಹಾರ ಶಿವ ಅಷ್ಟೇ. 2000 ಅಡಿ ಇದೆ. ಅದು ಆ್ಯಕ್ಚುಲಿ ಆಗಲೇ ಫೋರ್ಟ್ ತೋರಿಸಿದ್ದು ಬಂದ್ಬಿಟ್ಟು ಪಲ್ಲಾಳ ದೇವ ಟ್ರೆಕ್ಕಿಂಗ್ ಹೋಗ್ಬೋದು. ಬಟ್ ಟ್ರೆಕ್ಕಿಂಗ್ ಏನೂ ಓಪನ್ ಆಗಿಲ್ಲ. ಪಂಡಾಜೆ ಅದೆಲ್ಲ ಕವರ್ ಮಾಡ್ಕೊಂಡು ಬರ್ಬೋದು ಹೋದಂದರೆ. ಇದು ಮಾತ್ರ ಅಲ್ಟಿಮೇಟ್ ಇದೆ ವ್ಯೂ.
ಅಲ್ಲಿನೂ ಹೋಗ್ತಾ ಇದ್ದಾರೆ ಮೇಲ್ಗಡೆ ಟಾಪಲ್ಲಿ ಕಾಣ್ತಿದೆಯಲ್ಲ, ಅಲ್ಲೇನೋ ಟ್ರಕ್ ಮಾಡ್ಬೋದು, ಹೀಗೆ ಹೋಗ್ಬೋದು. ನೋಡಕ್ ಸಾಕಾಗಿದೆ, ಬಟ್ ಅಷ್ಟೇ ಡೇಂಜರ್ ಇದೆ ಅಲ್ಲಿ ಮೇಲ್ಗಡೆ. ಚಲೋ 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 ನಡಿ ಹೋಗುವ. ಓಕೆ ಚಲೋ ಬಾಯ್ ಬ್ರೋ, ಮತ್ತೆ ಸಿಗುವ ಯಾವಾಗಾದ್ರೂ ಹಿಂಗೆ. ಬಾಯ್ 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 ಓಕೆ ಸೂಪರ್ ಬಾಯ್ ಬಾಯ್. ಸೊ ಒಳ್ಳೆ ಟ್ರಕ್ಕಿಂಗ್ ಆಯಿತು. ಒಂದು 10 ಜನ ಹುಡುಗರು ಸಿಕ್ಕರು, ಎಲ್ಲ ಸಬ್ಸ್ಕ್ರೈಬು ಮಾಡಿದ್ರು ನನ್ನ ಚಾನಲ್ಲು. ಒಳ್ಳೆ ಹುಡುಗರು ಅಂದೆ.